ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ಶ್ರೀ ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. 3 ದಿನಗಳ ಈ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಸ್ಪರ್ಧೆಗಳನ್ನು, ನಾಟಕ, ರಸಮಂಜರಿ, ಜಾದೂ ಪ್ರದರ್ಶನ ಸೇರಿದಂತೆ ಅನೇಕ ಪ್ರಮುಖ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಜಾತ್ರೆಯಲ್ಲಿ ಅಥಣಿ ರಕ್ತ ಕೇಂದ್ರದ ಮೆಹಬೂಬ್ ಮುಜಾವರ್ ರಕ್ತದಾನ ಶಿಬಿರ ಆಯೋಜಿಸಿದ್ದರು. ಜಾತ್ರಾ ಮಹೋತ್ಸವದ ಸಾನ್ನಿಧ್ಯವನ್ನು ಡಾ. ಶ್ರೀ ಪವಾಡೇಶ್ವರ ಸ್ವಾಮೀಜಿ ವಹಿಸಿದ್ದರು. ಧುರೀಣರಾದ ಗುಳಪ್ಪ ಜತ್ತಿ, ಡಾ. ಆನಂದ್ ಗುಂಜಿಗಾಮಿ, ಕುಮಾರ್ ಪಾಟೀಲ್, ಶಿವಾನಂದ್ ಗೊಲಭಾಮಿ, ಶಿವಾನಂದ್ ಪಾಟೀಲ್, ಗುರುಶಾಂತ್ ಗೆಜ್ಜಿ, ವಿಠ್ಠಲ್ ಗುಂಜಿಗಾಮಿ, ಬಸವರಾಜ್ ಗುಂಜಿಗಾಮಿ, ಬಿಸಲಪ್ಪ ನಾಯಕ್, ವಿಶ್ವನಾಥ್ ಪಾಟೀಲ್, ನಾರಾಯಣ್ ಗೊಲಭಾಮಿ, ಆಬಾಸಾಹೇಬ್ ಚವ್ಹಾಣ್, ಬಸವರಾಜ್ ಅಂಗಡಿ, ಗುರಪ್ಪ ಜತ್ತಿ, ರಾವ್ಸಾಹೇಬ್ ಕಾರಜಣಗಿ, ಮಲ್ಲು ಗುಂಜಿಗಾಮಿ, ಶ್ರೀಮಂತ್ ವೀರ್, ಅಣ್ಣಾಸಾಬ್ ಪಾಟೀಲ್, ಪದ್ಮಣ್ಣ ಬಣಜವಾಡ್, ಶಾಂತು ಬಣಜವಾಡ್, ಪರಗೊಂಡ ನಾಯ್ಕ್, ಇಲಾಹಿ ಮುಜಾವರ್, ರವಿ ಕಾಂಬಳೆ, ಮಹಾಂತಯ್ಯ ಹಿರೇಮಠ್, ಪೂರ್ಣಿಮಾ ಕಾಂಬಳೆ, ಅನಿಲ್ ಲೋಹಾರ್, ಸಚಿನ್ ವೀರ್, ಡಾ. ಕೆ.ಡಿ. ಮಂಟೂರ್, ಕೆ.ಡಿ. ಪಾಟೀಲ್, ವಾಪುಗೌಡ ಪಾಟೀಲ್ ಸೇರಿದಂತೆ ಗುಂಡೇವಾಡಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಜಾತ್ರಾ ಮಹೋತ್ಸವ 19ರಿಂದ 19, 20, 21 ಇವತ್ತು ಕೊನೆಯ ದಿನ. ಇದು ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಜಾತ್ರೆ. ಈ ಜಾತ್ರೆಯಲ್ಲಿ ಅನೇಕ ವಿಶೇಷ ಕಾರ್ಯಕ್ರಮಗಳು ಇರ್ತಾವೆ. ಗಾಡಿ ಸರ್ತಿ ಇರ್ಬೋದು, ಕುದುರೆ ಸರ್ತಿ ಇರ್ಬೋದು, ರಸಮಂಜಿ ಇರ್ಬೋದು, ನಾಟಕ ಇರ್ಬೋದು, ಹಲವಾರು ಕಾರ್ಯಕ್ರಮಗಳ ಬೆಡಬೆಡದೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ದಾಸೋಹದಲ್ಲಿ ಹೇಳ್ಬೇಕಂದ್ರೆ ನಮಗೆ ಸಾಕಷ್ಟು ಹುಗ್ಗಿ ಮಾಡಿಸ್ತೀವಿ. ಅನ್ನ ಸಾರ, ರೊಟ್ಟಿ, ಜುಣಕ, ರೈತರಿಗೆ ಇಲ್ಲೇ ಹಳ್ಳಿ ಒಳಗೆ ಏನು ಮಾಡಬೇಕಲ್ಲ ಅದನ್ನೆಲ್ಲನೂ ಎಷ್ಟು ಜನ ಬರಲಿ, ಎಷ್ಟು ಲಕ್ಷ ಜನ ಬಂದರೂ ಅವ್ರು ವ್ಯವಸ್ಥಿತವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ. ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ಜಾತಿ ಪಂಗಡ ಮೇಲು ಕೀಳು ಅಂತ ಯಾವುದೋ ಮಾಡಲಾರ್ದನ್ನು ಎಲ್ಲರೂ ಒಕ್ಕಟ್ಟಾಗಿ ಊರಿನ ಜನತೆ ಹಲವಾರು ಜಾತಿಗಳಿದ್ದರೂ ಕೂಡ ಎಲ್ಲರೂ ಈ ದೇವಸ್ಥಾನಕ್ಕೆ ದುಡಿತೀವಿ, ಕೆಲಸ ಮಾಡಿ ಈ ಒಂದು ಕಾಡಿಸಿದ ಪಾತ್ರಕ್ಕೆ ಎಲ್ಲರೂ ಋಣಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಥಣಿಯ ಗುಂಡೇವಾಡಿ ಶ್ರೀ ಕಾಡಸಿದ್ದೇಶ್ವರ ಜಾತ್ರಾ ಮಹೋತ್ಸವ 19, 20, 21 ದಿವಸ ಜಾತ್ರೆಯ ಅತ್ಯಂತ ವಿಜೃಂಭಣೆಯಾಗಿ ಕೊನೆಯ ದಿವಸ ಎಲ್ಲ ಷರತ್ತುಗಳು, ಎಲ್ಲ ಸ್ಪರ್ಧೆಗಳು ಚೆನ್ನಾಗಿ ಮುಗಿದು ರಸಮಂಜರಿ ಕಾರ್ಯಕ್ರಮ, ಅನ್ನಪ್ರಸಾದ ಯಾವುದು ಕೊರತೆ ಇಲ್ಲ. ಈ ಸಲ ಅಂತೂ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಏಕೆಂದರೆ ವರ್ಷ ಸ್ವಾಮಿಗಳು ಮಠದ ಅಧಿಪತಿಗಳಾದಂಥ ಅವರು ಈ ಸಲ ಮುಂದಿನ ಎಲ್ಲ ಕಾರ್ಯಕ್ರಮವನ್ನು ಜರುಗುವುದಿಲ್ಲ. ಈ ಸಲ ಜಾತ್ರೆಗೆ ಒಂದು ಕಳೆ ಬಂದಂತಾಗಿದೆ. ಈ ಸಲ ಅತಿ ವಿಶಿಷ್ಟವಾದ ಜಾತ್ರೆ ಅನ್ನಲಿಕ್ಕೆ ತಪ್ಪಲ್ಲ. ಜಾತ್ರೆ ಒಳಗೆ ಏನೇನು ಆಯೋಜನೆ ಮಾಡಿದ್ರು? ವಿಶೇಷ ಕಾರ್ಯಕ್ರಮ, ಗಾಡಿ ಸ್ಪರ್ಧೆ ಆಗಿರ್ಬೋದು, ಓಟದ ಸ್ಪರ್ಧೆ, ಸೈಕಲ್ ಸ್ಪರ್ಧೆ ಮತ್ತು ಕುದುರೆ, ಮತ್ತು ಇವತ್ತು ಸಾಯಂಕಾಲ 4 ಗಂಟೆಗೆ ಕುಸ್ತಿಗಳು, ಎಲ್ಲ ಕಾರ್ಯಕ್ರಮ, ರಾಜ್ಯ ಮಟ್ಟದ ಕಬಡ್ಡಿ ಎಲ್ಲ ಚೆನ್ನಾಗಿ ಅಂತ ಈ ವರ್ಷ ಅತಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಚೆನ್ನಾಗಿ